ಎಲೆಕ್ಷನ್ ಘೋಷಣೆ ಆದಾಗ ಒಬ್ರು ವಿನಯ್ ಕುಮಾರ್ ಅಂತವರು ನಮ್ಮ ಇಡೀ ಜಿಲ್ಲೆಯಲ್ಲಿ ಓಡಾಡ್ತಿದ್ರು. ಅವರು ನಿಮ್ಮ ಊರಿಂದಾನೇ ಅಂತ ಫುಲ್ ನೆರೇಟಿವ್ ಬಿಲ್ಡ್ ಮಾಡ್ಕೊಂಡು ಓಡ್ತಾ ಇದ್ರು. ಅವರು ನಾನೇ ಕಾಂಗ್ರೆಸ್ ಪಾರ್ಟಿಯಿಂದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಬಿ ಫಾರ್ಮ್ ನಿಮಗೆ ಕೊಟ್ಟಾದ್ಮೇಲೆ ಸ್ವಾಮೀಜಿಯವರು ಮತ್ತೆ ಸಿದ್ದರಾಮಯ್ಯ ಅವರು ಎಲ್ಲರೂ ಅವ್ರಿಗೆ ಪ್ಯಾಸಿಫೈ ಮಾಡಕ್ ಟ್ರೈ ಮಾಡಿದ್ರು. ಅದ್ರ ವಿರುದ್ಧವಾಗಿ ಅವರೆಲ್ಲ ಮತ್ತೆ ಒಪ್ಲಿಲ್ಲ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ, ಎಲ್ರಿಗೂ ಕೂಡ ಅವಕಾಶ ಇದೆ ಕಂಟೆಸ್ಟ್ ಮಾಡ್ಲಿಕ್ಕೆ. ಸೊ ಅವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಆದ್ಮೇಲೆ ನೀವ್ ಯಾರನ್ನೂ ಭೇಟಿ ಮಾಡಲ್ಲ. ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲರ ಹತ್ರನೂ ಹೋಗಿ ಮಾತಾಡ್ತೀರಿ. ಎಲೆಕ್ಷನ್ ಆಗಿದ್ದೆ ಸೈಲೆಂಟ್ ಆಗ್ಬಿಡ್ತೀರಿ. ಯಾಕೆ? ಅದೆಲ್ಲ ಸುಳ್ಳು. ಈ ಪ್ರಶ್ನೆಗೆ ಜನರನ್ನೇ ಹೋಗಿ ಕೇಳ್ರಿ, ಅವರೇ ಸರಿಯಾದ ಉತ್ತರ ಕೊಡ್ತಾರೆ. ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ತಗೊಂಡು ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಪ್ರಣಾಳಿಕೆ ನೋಡಿದ್ರೆ ಗ್ಯಾರಂಟಿಗಳ ಬಗ್ಗೆನೇ ಮಾತಾಡತ್ತೆ. ನೀವೇನ್ ಹೇಳ್ತೀರಿ ಅದಕ್ಕೆ? ರೂಲಿಂಗ್ ಪಾರ್ಟಿ ಏನ್ ಮಾಡ್ತಾ ಇದೆ? ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೇನಾ? ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದೇನಾ? ಅಥವಾ ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ತೆರಿಗೆ ಬಗ್ಗೆ ಮಾತಾಡ್ತಾ ಇದ್ದೇನಾ? ಅಥವಾ ಅನುದಾನದ ಬಗ್ಗೆ ಮಾತಾಡ್ತಾ ಇದ್ದೇನಾ? ಅಥವಾ ಕಾವೇರಿ ಇಶ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದೇನಾ? ಗಡಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೇನಾ? ಏನ್ ಮಾತಾಡ್ತಾ ಇದ್ದಾರೆ? ಮತ್ತೆ ನಮ್ಮ 25 ಜನ ಸಂಸದರು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇದು ಆಕ್ಚುಲಿ ಚೆನ್ನಾಗಿರೋದು.